ಸಹೃದಯಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳು. ಪೊಡವಿಗೊಡೆಯ ಶ್ರೀ ಕೃಷ್ಣನೂರು ಉಡುಪಿಯ ರಾಜಾಂಗಣದಲ್ಲಿ ಮೇ 1ರಂದು ನಡೆದ ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಅಪೂರ್ವ ಕ್ಷಣ ನನ್ನದು. ಈ ಒಂದು ಸುಂದರವಾದ ಅವಕಾಶವನ್ನು ಒದಗಿಸಿಕೊಟ್ಟಂಥ ಶ್ರೀ ದಿನಕರ್ ಆರ್ ಶೆಟ್ಟಿ ಸರ್ ಹಾಗೂ ಸುಬ್ರಹ್ಮಣ್ಯ ಶೆಟ್ಟಿ ಸರ್ ಇವರಿಗೆ ನನ್ನ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ದೀಪಿಕಾ ಟಿ ಮೂಡುಬಗೆ ಇವರು ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದು ಕಥೆ ಕವನ ಬರೆಯುವಂತಹ ಹವ್ಯಾಸವನ್ನು ಹೊಂದಿದ್ದಾರೆ. ಈಗಾಗಲೇ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದು ಅಂತರಂಗದ ಭಾವಸೌರಭ ಅನ್ನುವಂತಹ ಈ ಕೃತಿ ಈಗಾಗಲೇ ಬಿಡುಗಡೆಗೊಂಡಿದೆ. ಇದೀಗ ನಿಮ್ಮ ಮುಂದೆ ದೀಪಿಕಾ ಟಿ ಮೂಡುಬಗೆ. ನೆರೆದಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು. ನಾನು ದೀಪಿಕಾ ಮೂಡುಬಗೆ. ನನ್ನ ಕವನದ ಶೀರ್ಷಿಕೆ ನೆನಪುಗಳಿಗೆ ರೆಕ್ಕೆ ಮೂಡಿದಾಗ. ನೆನಪುಗಳಿಗೆ ರೆಕ್ಕೆ ಮೂಡಿದಾಗ ಮಧುರಾಲಾಪದಳು ಅಭಿಜ್ಞಾನ ಕಾವ್ಯ ದುಸಿರಿನ ಕಂಪನ ಪ್ರಶಾಚಿತ ಚಿತ್ತದೊಳುದಿಸಿಯ ಭಾವಾಕರ್ಷದ ನುಡಿ ಸ್ಪಂದನ ಸಿಹಿ ಕಹಿಗಳ ಸಮ್ಮಿಲನದಿ ಬೆರೆತಿರುವಂಥ ಸವಿ ಮಾತುಗಳು ಭಾವನೆಗಳು ಮೇಳೈಸಿ ಪ್ರಸ್ಫುಟವಾದ ಸಚೇತನ ಕನಸುಗಳು ಹೃದಯ ಬೆಸೆದ ಸಾಂಗತ್ಯದ ಸ್ಪರ್ಶದಲ್ಲಿ ಹೊಸಗೆಯ ಕಾಂತಿ ಆ ದಿನಗಳ ಸುಂದರವಾದ ಕ್ಷಣಗಳ ವ್ಯಕ್ತಪಡಿಸಲಾಗದ ಸ್ಥಿತಿ ಕಷ್ಟದೊಳು ಇಷ್ಟಗಳ ಈಡೇರಿಸಿ ತೃಪ್ತರಾದ ಅಭಿಲಾಷೆಯಲ್ಲಿ ಜೀವನದ ಮನೋಹರ ರಸಮಯ ಘಳಿಗೆಯ ಉಸಿರಿನಲ್ಲಿ ಕಲ್ಪನೆಯ ಕತೆಗೊಂದು ಜೀವವಿತ್ತಂತೆ ಈ ಬಾಳಿನ ಮುನ್ನುಡಿ ಅಂತರಂಗದ ಕವಿತೆಗೆ ಪದಕುಸುಮಗಳೇ ಚಂದನದ ಕನ್ನಡಿ ಕರುಣೆಯ ಸತ್ಕಾರಗೈಯೇ ಪ್ರೀತಿಯ ಸ್ನೇಹದೊಲವ ಪೀಠಿಕೆ ಯಶಸ್ಸಿನ ಬುನಾದಿಗೆ ಸ್ಫೂರ್ತಿಯು ಛಲದಿಂದಿರುವ ಮನಕೆ ನೆನಪುಗಳಿಗೆ ರೆಕ್ಕೆ ಮೂಡಿದಾಗ ಬಾನಾಡಿಯಾಗುವಂಥ ಆಸೆ ಕಾತರತೆಯಲ್ಲಿ ಜೀವ ತುಂಬುತ್ತಲಿ ಮತ್ತೆ ಮತ್ತೆ ಸೃಷ್ಟಿಸುವಾಸೆ ಸದ್ಭಾವಲತೆಯಲ್ಲಿ ಅನುಭವದ ಸ್ಪಷ್ಟ ತಿರುಳು ಪ್ರಜ್ವಲಿಸುತ್ತಾ ದೃಷ್ಟತೆಯಲ್ಲಿ ಪರಿಪಕ್ವಗೊಳಿಸಿ ಬದುಕ ಹಸನಾಗಿಸುತ್ತಾ. ಅವಕಾಶಕ್ಕಾಗಿ ಧನ್ಯವಾದಗಳು.